ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಏನಪ್ಪ ಸಮಸ್ಯೆ? ಪಿಗ್ಮೆಂಟೇಷನ್. ಯಾರು ಕೇಳಿದ್ರು ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ? ಪಿಗ್ಮೆಂಟೇಷನ್ ನಮ್ಮ ಲೈಫ್ ಸ್ಟೈಲ್ ಇಂದ ಬರುತ್ತಾ, ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ಬರುತ್ತಾ, ಇಲ್ಲ ನಮ್ಮ ಆರೋಗ್ಯ ಸಮಸ್ಯೆಯಿಂದ ಬರುತ್ತಾ, ಯಾವ್ದ್ರಿಂದ ಬರುತ್ತೆ? ಯಾಕೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು, ಎಷ್ಟೇ ಹೋಮ್ ರೆಮಿಡಿ ಮಾಡಿದ್ರು ಈ ಬಂಗಿನ ಸಮಸ್ಯೆ ಹೋಗ್ತಾ ಇಲ್ವಾ? ಅದಕ್ಕೆ ಇಲ್ಲಿದೆ ಬನ್ನಿ ಪರಿಹಾರ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಸ್ನೇಹಿತರೆ, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಬನ್ನಿ ಸ್ನೇಹಿತರೆ, ವಿಷಯದ ಕಡೆ ಹೋಗೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಕೆಲ್ಸಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಬಂಗಿನ ಸಮಸ್ಯೆ ಇರುತ್ತೆ. ಆಲ್ಮೋಸ್ಟು ಜಾಸ್ತಿ ಬಂಗಿನ ಸಮಸ್ಯೆ ಇರೋದೇ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೂ ಇರುತ್ತೆ, ಸ್ವಲ್ಪ ಕಡಿಮೆ, ಬಟ್ ಆದರೆ ಹೆಣ್ಮಕ್ಳಿಗೆ ಜಾಸ್ತಿ ಕಂಡು ಬರುವಂಥದ್ದು ಬಂಗಿನ ಸಮಸ್ಯೆ. ಈ ಕಣ್ಣು ಬತ್ರ ಆಗಿರ್ಬೋದು, ಅಥವಾ ಈ ಕೆನ್ನೆ ಹತ್ರ ಆಗಿರ್ಬೋದು, ಇಲ್ಲ ಮೂಗತ್ರ ಆಗಿರ್ಬೋದು, ಈ ಸಮಸ್ಯೆ ಇದ್ದೇ ಇರುತ್ತೆ. ತುಂಬ ಜನಕ್ಕೆ ನಾನು ನೋಡಿದ್ದೀನಿ, ಹಳ್ಳಿ ಸೈಡು ಅಷ್ಟೇ ತುಂಬ ಜನಕ್ಕೆ ನೋಡಿದ್ದೀನಿ. ಪಾಪ ಹಳ್ಳಿಯವ್ರಿಗೆ ಗೊತ್ತಾಗಲ್ಲ, ಏನು ಈ ಥರ ಬಂದಿದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಆಗ್ಬಿಡ್ತಾರೆ. ಅವ್ರು ಯಾವುದೇ ರೀತಿ ಆಯಿಲ್ಮೆಂಟ್ ಹಚ್ಚೋದಾಗಿರ್ಬೋದು, ಏನಾದರೂ ಟ್ರೀಟ್ಮೆಂಟ್ ತೊಗೊಳೋದಾಗಿರ್ಬೋದು ಏನು ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ, ಅವ್ರನ್ನ ನಾನು ಎಷ್ಟೋ ಸರಿ ಕೇಳಿದ್ದೀನಿ, ಈ ಥರ ಬಂದಿದೆ, ಏನಾದರೂ ಟ್ರೀಟ್ಮೆಂಟ್ ಮಾಡ್ಕೋಬೇಕಲ್ವಾ ಅಂತಂದರೆ, ಇದು ಯಾವುದೇ ಕಾರಣಕ್ಕೂ ಹೋಗಲ್ಲ, ಇದು ಬಂದಿದೆ ಅಂದರೆ ನಮಗೇನೋ ಕಷ್ಟಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ರು. ಕೆಲವೊಬ್ಬರಿಗೆ ಸುಖಕ್ಕೂ ಬರುತ್ತಂತೆ, ಕೆಲವೊಬ್ಬರಿಗೆ ಕಷ್ಟಕ್ಕೂ ಬರುತ್ತಂತೆ. ಹಾಗಾಗಿ ನಾನು ಕೇಳಿರ್ತಕ್ಕಂಥ ಎಲ್ಲರ ಹತ್ರನೂ ಜಾಸ್ತಿ ಹೇಳಿರೋದೆ, ನನಗೆ ಇದು ಬಂದಮೇಲೆ ನನಗೆ ಕಷ್ಟ ಬಂತು, ಈ ಬಂಗಿನ ಸಮಸ್ಯೆ ಬಂದಮೇಲೆ ನನಗೆ ಕಷ್ಟ ಬಂತು ಅಂತ ಹೇಳಿರೋರೆ ಜಾಸ್ತಿ. ತುಂಬ ಜನಕ್ಕೆ ಅದು ಬಂದಮೇಲೆ ಒಳ್ಳೇದಾಗಿದೆ. ಆ ಥರ ಕೇಳಿರೋದು ನಾನು ಎಲ್ಲೂ ಕೇಳೇ ಇಲ್ಲ ನಾನು ಇದುವರೆಗೂ ಕೂಡ. ಆ ಥರ ಬಂದು ನಮ್ಗೆ ಒಳ್ಳೇದಾಗಿದೆ, ಇದು ಬಂದಮೇಲೆ ನಮ್ಗೆ ಒಳ್ಳೇದಾಗಿದ್ದು ಅಂತ ಹೇಳಿರೋರನ್ನ ನಾನು ಕೇಳಲೇ ಇಲ್ಲ. ಯಾಕಂದರೆ ತುಂಬ ಜನಕ್ಕೆ ಅದು ಬಂದಮೇಲೆ ಕಷ್ಟಗಳು, ಸಾಲಗಳು, ಏನೋ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇರ್ತಾರೆ. ಹಾಗೆ ಸ್ನೇಹಿತರೆ, ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಿಜ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ಸ್ನೇಹಿತರೆ, ನಾನು ಕೂಡ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ತುಂಬ ಈ ಬಂಗಿನ ಸಮಸ್ಯೆ ಇದೆ. ಅವರು ಕೂಡ ಹೇಳ್ತಾರೆ, ಈ ರೀತಿ ಪ್ರಾಬ್ಲಮ್ಗಳೆಲ್ಲ ಎದುರಿಸ್ತಾ ಇದ್ದೀನಿ, ಇದು ಬಂದಮೇಲೆ ನನ್ನ ಕಷ್ಟ ಶುರು ಆಯಿತು, ಕಷ್ಟನೇ ಬಗೆಹರಿತಾ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಕಡೆ. ಆದರೆ ಸ್ನೇಹಿತರೆ, ಎಷ್ಟೋ ಜನ ಮನೆಗಳಲ್ಲಿ ಈ ಬಂಗಿನ ಸಮಸ್ಯೆಗೆ ಹಳ್ಳಿ ಕಡೆ ಅಂತೂ ಗೊತ್ತಾಗಲ್ಲ, ಅವ್ರು ಯಾವುದೇ ಟ್ರೀಟ್ಮೆಂಟ್ ಕೂಡ ಮಾಡ್ಕೊಳ್ಳಲ್ಲ. ಅಯ್ಯೋ ಇದು ಬಂದಿದೆ, ಅದಾಗದೇ ಹೋಗಬೇಕು, ನಾವೇನು ಮಾಡಿದ್ರೂ ಹೋಗಲ್ಲ ಅಂತ ಹೇಳ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಇನ್ನು ಸ್ವಲ್ಪ ಗೊತ್ತಿರೋರು, ತಿಳ್ಕೊಂಡಿರೋರು ಏನು ಮಾಡ್ತಾರೆ, ಅಯ್ಯೋ ಇದು ಬಂಗಿನ ಸಮಸ್ಯೆ ಬಂದಿದೆಯಲ್ವಾ, ಈ ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ವಾ, ಹಾಗಾಗಿ ಆ ಸಮಸ್ಯೆ ಇರೋರು ಎಲ್ಲ ಒಂದಲ್ಲ ಒಂದು ಹೋಮ್ ರೆಮಿಡಿ ಆಗಿರ್ಬೋದು, ಒಂದು ಆಯಿಲ್ಮೆಂಟ್ ಆಗಿರ್ಬೋದು, ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು, ಎಲ್ಲ ಕೂಡ ತಗೊತಾ ಇರ್ತಾರೆ. ಬಟ್ ಅವಾಗಷ್ಟೇ ಅದು ಕ್ಲಿಯರ್ ಆಗಿದೆ ಅನ್ನಿಸೋ ಥರ ಕಾಣಿಸುತ್ತೆ. ಬಟ್ ಅವ್ರು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು ಇದನ್ನು, ಇಲ್ಲ ಅಂದರೆ ಅದು ಹೋಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಏನೇನೋ ಟ್ರೀಟ್ಮೆಂಟ್ಗಳನ್ನ ತಗೋತಾ ಇರ್ತಾರೆ, ಬಟ್ ಆದರೂ ಅದು ಹೋಗಿರಲ್ಲ. ಕಂಪ್ಲೀಟಾಗಿ 100% ಈ ಬಂಗಿನ ಸಮಸ್ಯೆ ಹೋಗಲ್ಲ ಸ್ನೇಹಿತರೆ. ಹೋಗಿದೆ ಅಂತ ಅನ್ನೋ ಥರ ಕಂಡ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ತಿರ್ಗಾ ಮತ್ತೆ ಕಳಿಸ್ತಾ ಇರುತ್ತೆ, ಎಲ್ಲಾದರೂ ಒಂದು ಕಡೆ ಅದು ತೋರಿಸ್ತಾ ಇರುತ್ತೆ ಮತ್ತೆ. ಹಾಗೆ ನೀವು ಇರೋ ತನಕನೂ ನೀವು ಆಯಿಲ್ಮೆಂಟ್ ಹಚ್ತಾ ಇರ್ತೀರಾ, ಏನಾದರೂ ಮಾಡ್ತಾ ಇರ್ತೀರಾ, ಅದನ್ನು ಮಾಡ್ತಾನೆ ಇರಬೇಕು. ಅದ್ರ ಜೊತೆಗೆ ಸ್ನೇಹಿತರೆ, ನೀವು ಆಯಿಲ್ಮೆಂಟ್ ಹಚ್ತಾ ಇದ್ದೀರಾ, ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ, ಹೋಮ್ ರೆಮಿಡಿ ಮಾಡ್ತಾ ಇದ್ದೀರಾ, ಮಾಡಿ ಅದ್ರ ಜೊತೆಗೆ ಇದನ್ನು ಮಾಡಿ ಸ್ನೇಹಿತರೆ. ಎಷ್ಟೋ ಜನ ಇದು ಚರ್ಮ ಏನಾದರೂ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಸ್ಕಿನ್ನೋದು ರಿಲೇಟೆಡ್ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತೀರಾ. ಒಳ್ಳೆಯದು, ಹಾಸ್ಪಿಟಲ್ಗೂ ಹೋಗಬೇಕು. ಯಾಕಂದರೆ ಈಗೆಲ್ಲ ಹಾಸ್ಪಿಟಲ್ಗೆ ಹೋದ್ರೇ ಕೆಲವೊಂದು ಬಗೆಹರಿಯೋದು. ಹಾಗಾಗಿ ಅದ್ರ ಜೊತೆಗೂ ನಾವು ಸ್ವಲ್ಪ ದೇವರ ಆರಾಧನೆಗಳನ್ನು ಕೂಡ ಮಾಡಬೇಕು ಸ್ನೇಹಿತರೆ. ಯಾಕೆ ಈ ಬಂಗಿನ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಇವಾಗ ನಾನು ಹೇಳ್ತೀನಿ. ನೋಡಿ ಸ್ನೇಹಿತರೆ, ನಾವು ಮಾಡ್ತಕ್ಕಂಥ ಕರ್ಮಗಳು ನಮ್ಮನ್ನು ಕಾಡಿಸುತ್ತೆ. ಹಾಗಾಗಿ ಶನಿ ಮಹಾತ್ಮನ ಒಂದು ವಕ್ರದೃಷ್ಟಿ, ನಮಗೆ ಕರ್ಮದ ಫಲ ಅನ್ನೋದನ್ನ ಶನಿ ಮಹಾತ್ಮ ನಮಗೆ ಕೊಡ್ತಾನೆ. ಹಾಗಾಗಿ ನಾವು ಶನಿ ಮಹಾತ್ಮನನ್ನು ನಾವು ಆರಾಧನೆ ಮಾಡಬೇಕು. ಶನಿ ಮಹಾತ್ಮನ ನಾವು ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಹೋಗಿ ದೇವಸ್ಥಾನದಲ್ಲೇ ಹೋಗಿ ಇದು ಅರ್ಚನೆ ಮಾಡಿಸೋದು, ಏನೇನೋ ಮಾಡೋದು ಆ ಥರ ಅಲ್ಲ.
ಬಡವರಿಗೆ ಅಥವಾ ಇಲ್ಲಿ ಬೆಂಗಳೂರಲ್ಲಿ ಕೂಲಿ ಕಾರ್ಮಿಕರಿರ್ತಾರೆ, ಮತ್ತು ರೋಡ್ ಸೈಡಲ್ಲಿ ಕಸ ಎಲ್ಲ ಗುಡಿಸ್ತಾ ಇರ್ತಾರಲ್ವ ಪೌರ ಕಾರ್ಮಿಕರು, ಅವರಾಗಿರ್ಬೋದು, ಬಡವರಾಗಿರ್ಬೋದು, ಯಾರಾದರೂ ಬಡವರು ನಿಮಗೆ ಕಂಡಾಗ ನಿಮಗೆ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ನಮ್ಮ ಕರ್ಮನ ಅಲ್ಪ ಸ್ವಲ್ಪ ನಾವು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ. ನಮ್ಮ ಕರ್ಮನ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ ಬಡವರಿಗೆ ನಾವು ಅಷ್ಟೋ ಇಷ್ಟೋ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು. ಹಾಗಾಗಿ ಆವಾಗ ನಾವು ಕರ್ಮ ಫಲನ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಈ ಶನಿ ಮಹಾತ್ಮ ಹೆಗ್ಲೇರ್ದ ಅಂತ ಹೇಳ್ತಾರೆ, ಹಳ್ಳಿ ಸೈಡ್ ಹೇಳೋದ್ನಲ್ವಾ, ಯಾಕೆ ನೀವೇನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳಿದ್ರೆ, ಅಯ್ಯೋ ಶನಿ ಮಹಾತ್ಮ ನಮ್ಗೆ ಹೆಗ್ಲೇರಿದ್ದಾನೆ, ಎಲ್ಲಪ್ಪ ಬಿಡುತ್ತಾನೆ ನಮ್ಮನ್ನ, ಇದು ಬಂದಮೇಲೆ ನಮ್ಮ ಕಷ್ಟಗಳು ಬಂದಿದ್ದು, ಹಾಗಾಗಿ ಅವನಾಗ ಅವನೇ ಬಂದಿದ್ದಾನೆ, ಅವನಾಗ ಅವನೇ ನಮ್ಮ ಕರ್ಮ ಕಳೆದ್ಮೇಲೆ ಅವರಾಗ ಅವರೇ ಹೋಗ್ತಾರೆ ಶನಿ ಮಹಾತ್ಮನ ವಕ್ರ ದೃಷ್ಟಿ ಬಿದ್ದರೆ ಯಾರೂ ಕೂಡ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಯಾಕಂದರೆ ಅಂಥ ಶಿವಪ್ಪನ್ನು ಕೂಡ ಶನಿ ಮಹಾತ್ಮ ಬಿಟ್ಟಿದ್ದಿಲ್ಲ. ಹಾಗಾಗಿ ಇನ್ನು ಸಾಮಾನ್ಯ ಮನುಷ್ಯರು ನಮ್ಮನ್ನು ಶನಿದೇವರು ಬಿಡ್ತಾರ. ಹಾಗಾಗಿ ನಾವೇನೇನು ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನ ನಾವು ಅನುಭವಿಸ್ಲೇಬೇಕು. ಹಾಗಾಗಿ ಸ್ನೇಹಿತರೆ, ಶನಿ ಮಹಾತ್ಮನ ಪ್ರಭಾವದಿಂದಲೂ ಕೂಡ ಈ ಚರ್ಮ ಸಮಸ್ಯೆ ಆಗಿರ್ಬೋದು, ಬಂಗಿನ ಸಮಸ್ಯೆ ಆಗಿರ್ಬೋದು, ಕಷ್ಟಗಳು ಬರೋದು ಹೆಚ್ಚು ಸ್ನೇಹಿತರೆ. ಹಾಗಾಗಿ ನೀವು ಶನಿ ಮಹಾತ್ಮನ ಆರಾಧನೆ ಕೂಡ ಅದ್ರ ಜೊತೆಗೆ ಮಾಡಿ. ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ, ಏನು ಹೋಮ್ ರೆಮಿಡಿ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದು ಶನಿ ಮಹಾತ್ಮನ ಆರಾಧನೆ ಮಾಡಿ, ಶನಿ ಮಹಾತ್ಮನಿಗೆ ಇಷ್ಟವಾಗುವಂಥ ಕೆಲಸಗಳನ್ನ ಮಾಡಿ. ಆಗ ನಾವು ಶನಿ ಮಹಾತ್ಮನ ಹೋಲಿಸ್ಕೊಂಡು ನಾವು ಕರ್ಮ ಫಲನ ಕಡಿಮೆ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಇನ್ನೂ ಒಂದು ನಾಗ ಆರಾಧನೆನೂ ಕೂಡ ಮಾಡಬೇಕು. ಯಾವುದಾದ್ರೂ ನಾಗದೋಷ ಇದ್ದರೆ, ಮತ್ತು ಏನಾದರೂ ನಾಗರಹಾವಿಗೆ ಯಾರಾದರೂ ತೊಂದರೆ ಕೊಟ್ಟು ಅದಕ್ಕೇನಾದರೂ ಹಿಂಸಿಸಿದರೆ, ನೀವಲ್ಲದೇ ಇದ್ದರೂ ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಮತ್ತು ಹಿಂದಿನ ನಿಮ್ಮ ಹಳೆಯ ತಲೆಗಳು ಅಂತ ಹೇಳ್ತಾರೆ, ಅಂದರೆ ಹಳುಬ್ರು, ನಿಮ್ಮ ಮನೇಲಿರ್ತಕ್ಕಂಥ ಕುಟುಂಬಸ್ಥರು, ಯಾರು ತಾತ ಅಜ್ಜಿ, ಈ ಥರ ಇಂದನೂ ನಮಗೆ ಸಮಸ್ಯೆಗಳು ಕಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ನಾಗರ ಆರಾಧನೆ ಕೂಡ ಮಾಡೋದ್ರಿಂದನೂ ನೀವು ಚರ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು. ಆಲ್ಮೋಸ್ಟು ಈ ಚರ್ಮ ಸಮಸ್ಯೆಗೆ ನಾಗಾರಾಧನೆ ಮತ್ತು ಶನಿ ಮಹಾತ್ಮನ ಎರಡೂ ಕೂಡ ಆರಾಧನೆ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ, ಸುಮ್ಮನೆ ಹಾಸ್ಪಿಟ್ಲಿಗೂ ಖರ್ಚು ಮಾಡ್ತಾ ಇರ್ತೀರಾ, ಏನೇನೋ ಮಾಡ್ತಾ ಇರ್ತೀರಾ, ಬಟ್ ಆದರೂ ಹೋಗಲ್ಲ. ಹೌದು ಸ್ನೇಹಿತರೆ, 100% ಬಂಗಿನ ಸಮಸ್ಯೆ, ಪಿಗ್ಮೆಂಟೇಷನ್ನು ಹೋಗಲ್ಲ. ಅದಾಗದೆ ಬಂದರೂ ಅದಾಗದೆ ಹೋಗಬೇಕು. ಇಲ್ಲ ಅಂದರೆ ನಾವೇನೇ ಹೋಮ್ ರೆಮಿಡಿ ಮಾಡಿದ್ರು ಕೂಡ ನಮಗೆ ಆ ಹೋಗಿರೋ ಥರ ಕಾಣಿಸುತ್ತೆ. ಬಟ್ ಹೋಮ್ ರೆಮಿಡಿ ಮಾಡ್ತಾ ಇರೋರಾಗಿರ್ಬೋದು, ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರಾಗಿರ್ಬೋದು, ಕಂಟಿನ್ಯೂಸ್ ಆಗಿ ತೊಗೊತಾನೆ ಇರ್ತಾರೆ. ನಾವು ಬಿಟ್ಬಿಟ್ಟಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ಅಂದರೆ ನಿಮಗೆ ಬಂದಿರುತ್ತೆ, ಅದಾಗದೇ ಹೋಗಿರುತ್ತೆ ವಿನಃ ನೀವು ತಗೊಳ್ಳೋ ಟ್ರೀಟ್ಮೆಂಟಿಂದ 100% ಹೋಗಿರಲ್ಲ. ನಿಮ್ಮ ಕರ್ಮ ಬಂದಾಗ ಅದು ಬರುತ್ತೆ, ನಿಮ್ಮ ಕರ್ಮ ಕಳೆದಾಗ ಅದು ಹೋಗುತ್ತೆ ಸ್ನೇಹಿತರೆ. ಹಂಗಾಗಿ ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಶನಿ ಮಹಾತ್ಮನ ಮತ್ತು ನಾಗದೇವತೆನ ನೀವು ಪೂಜೆ ಮಾಡೋದ್ರಿಂದ, ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡೋದ್ರಿಂದ ನಿಮ್ಮ ಕರ್ಮಗಳನ್ನ ನೀವು ಕಡಿಮೆ ಮಾಡ್ಕೋಬೋದು. ಏನಂತೀರ ಸ್ನೇಹಿತರೆ? ಇದಾಗಿತ್ತು ಇವತ್ತಿನ ನನ್ನ ಮಾಹಿತಿ. ನನಗೆ ತಿಳಿದಿರೋದನ್ನ, ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು, ನಾನು ಮಾತಾಡಿದ್ದು ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಎಷ್ಟೋ ಜನ ಪಿಂಪಲ್ಗಳಿಗೆ ಎಷ್ಟೆಷ್ಟೋ ಏನೇನೋ ಟ್ರೀಟ್ಮೆಂಟ್ಗಳನ್ನ ತಗೋತಾ ಇದ್ದೀರಾ, ಬಟ್ ಅದು ಹೋಗಿರಲ್ಲ. ಬಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊಲ್ಯೂಷನ್ನು, ಯಾಕಂದರೆ ನನ್ನ ಮುಖದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನನಗೆ ಯಾವುದೇ ರೀತಿ ಪಿಂಪಲ್ ಇಲ್ಲ. ಬಟ್ ಈ ಡೇಟ್ಗಳ ಟೈಮಲ್ಲಿ ಪಿಂಪಲ್ ಬಂದೇ ಬರುತ್ತೆ, ಸರ್ವೇ ಸಾಮಾನ್ಯ, ಅದು ಹೆಣ್ಮಕ್ಳಿಗೆ. ಹಾಗಾಗಿ ಅದಾಗದೇ ಬರುತ್ತೆ, ಅದಾಗದೇ ಹೋಗುತ್ತೆ. ಇನ್ನೂ ಕೆಲವೊಬ್ಬರಿಗೆ ಪಿಂಪಲ್ಗಳು ದಪ್ಪ ಗುಳ್ಳೆಗಳಾಗಿ ಕ್ಯೂಗಳ ಥರ ಬರ್ತಾ ಇರುತ್ತೆ. ಮುಖ ಎಲ್ಲ ಒಂಥರ ಒಂಥರ ದದ್ದದ್ದು ಥರ ಒಂಥರ ಆಗಿರುತ್ತೆ, ಒಂಥರ ಮಚ್ಚೆ ಥರ ಆಗಿರುತ್ತೆ. ನಾನು ಹೇಗೆ ನನ್ನ ಸ್ಕಿನ್ನನ್ನು ನಾನು ಎಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ, ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೇಕು ನಮಗೆ ಮಾಡಿ ಅಂತ. ನಾನು ಒಂದು ಆಯಿಲ್ಮೆಂಟನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ನನಗೆ ಬುದ್ಧಿ ಬಂದಾಗಿಂದ ಕೂಡ ನಾನು ಅದು ಬಿಟ್ಟರೆ ಇನ್ನೇನು ನಾನು ಹಾಕ್ತಾ ಇಲ್ಲ. ಮುಖದಲ್ಲಿ ಪಿಂಪಲ್ ಬಂತು ಅಂತ ಹೇಳಿದ್ರೆ ನಾನು ಅದನ್ನೇ ಹಾಕೋದು. ನಾನು ತುಂಬ ಜನಕ್ಕೆ ನಾನು ಶೇರ್ ಮಾಡಿದ್ದೀನಿ ಈ ವಿಚಾರನ, ಅವರು ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಇದರಿಂದ ತುಂಬ ಥ್ಯಾಂಕ್ಸ್ ಅಂತ ನನಗೆ ಹೇಳಿದ್ದಾರೆ. ನಮ್ಮ ಮನೆಯವರ, ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರಲ್ವ, ಅಲ್ಲೂ ಕೂಡ ಅಷ್ಟೇ ಎಷ್ಟೋ ಜನ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇತ್ತು, ಯಾವುದಾದ್ರೂ ಒಂದು ಸೊಲ್ಯೂಷನ್ ಇದ್ದರೆ ಹೇಳು ಅಂತ ಹೇಳಿದಾಗ ನಾನು ಕೂಡ
ನಾನು ಹೇಗೆ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ನಾನು ಅವ್ರಿಗೆ ಶೇರ್ ಮಾಡಿದ್ದೆ. ಅವರು ಕೂಡ ಅಷ್ಟೇ ತುಂಬ ಹ್ಯಾಪಿಯಾಗಿ ತುಂಬ ಖುಷಿಪಟ್ಟರು ಆ ವಿಚಾರ ಕೇಳಿ. ಮತ್ತು ಆ ಟ್ರೀಟ್ಮೆಂಟು ಏನು ಆಯಿಲ್ಮೆಂಟ್ ಏನಿದೆ ಅದನ್ನು ಹಾಕ್ಕೊಂಡಾದ್ಮೇಲೆ ಸೂಪರ್ ಡೂಪರಾಗಿ ಮುಖ ಅಂತೂ ಕ್ಲಿಯರ್ ಆಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನನ್ನ ಮುಖದಲ್ಲಿ ಯಾವುದೇ ಥರ ಪಿಂಪಲ್ ಇಲ್ಲ. ಬಟ್ ಡೇಟ್ ಹತ್ರ ಬರ್ತಾ ಇದ್ದಂಗೆ ಯಾವುದಾದ್ರೂ ಒಂದು ಪಿಂಪಲ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನನಗೆ ಪಿಂಪಲ್ ಸಮಸ್ಯೆ ಬಂತು ಅಂತ ಹೇಳಿದ್ರೆ ನಾನು ತಕ್ಷಣ ಅದನ್ನು ನಾನು ಯೂಸ್ ಮಾಡೋದು. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.